ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯ ಜನ ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಇದರ ಮಧ್ಯೆ ತೆರಿಗೆ ಕಡಿತ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಕೇಂದ್ರ ಸರ್ಕಾರ ಬೆಲೆ ಹೆಚ್ಚಿಸಿದ್ರೆ ರಾಜ್ಯ ಸರ್ಕಾರವೇ ಯಾಕೆ ತೆರಿಗೆ ಕಡಿಮೆ ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟು ಏರಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಇದರ ಹೊರೆ ಯಾರ ಮೇಲೆ ಬೀಳ್ತಿದೆ? ರಾಜಕೀಯ ನಾಯಕರ ಮೇಲಾಗ್ತಿದೆಯಾ, ಇಲ್ಲ ನಿಮ್ಮಂತಹ ಸಾಮಾನ್ಯ ಜನರ ಮೇಲೆ ಅಲ್ಲವಾ? ಒಂದು ಕಡೆ ಕೇಂದ್ರ ಸರ್ಕಾರ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ. ಆದರೆ ಮಧ್ಯೆ ಸಿಲುಕಿರೋದು ಜನಸಾಮಾನ್ಯರು. ನಿಮ್ಮ ಅನಿಸಿಕೆ ಏನು? ರಾಜ್ಯ ಸರ್ಕಾರ ತೆರಿಗೆ ಕಡಿಮೆ ಮಾಡಬೇಕಾ ಅಥವಾ ಕೇಂದ್ರ ಸರ್ಕಾರವೇ ಬೆಲೆ ಇಳಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಕಾಮೆಂಟ್ ದೊಡ್ಡ ಚರ್ಚೆಗೆ ಕಾರಣ ಆಗಬಹುದು. ರಾಜ್ಯದ ಸೆಸ್ ಏನಾದ್ರು ಕಡಿಮೆ ಮಾಡ್ತೀರಾ? ಆ ಥರ ಪ್ರಸ್ತಾಪ ಏನಾದರೂ ಇದಾವ ಅಂತ ಟ್ಯಾಕ್ಸ್ ಏನಾದ್ರು ನೀವು ಕಡಿಮೆ ಮಾಡ್ತೀರಾ ರಾಜ್ಯದಿಂದ ಅಂತ ಸರ್? ಯಾವುದು? ಪೆಟ್ರೋಲ್ ಡೀಸೆಲ್ದು ಸರ್. ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ? 48 ರೂಪಾಯಿ ಪೆಟ್ರೋಲ್ ಬೆಲೆ. ಡೀಸೆಲ್ ಬೆಲೆ 48 ರೂಪಾಯಿ. ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡಿದ್ರು ಇದನ್ನ? ನೀವೇನು ರಾಜ್ಯ ಜನತೆ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ? ರಾಜ್ಯ ಜಾಸ್ತಿ ಇದೆ ಅಲ್ಲ, ಇದ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತ ಜನರಿಗೆ ಏನಾದ್ರು ನೀವು ನಿಮ್ಮ ಕಡೆಯಿಂದ ಸಹಕಾರ ಕೊಡ್ತೀರೇನೋ? ಜಾಗತಿಕ ಮಟ್ಟದಲ್ಲಿ ಏನು ದರ ಏರಿಕೆ ಆಗಿರೋದ್ರಿಂದ ಸೊ ತೈಲ ಕಂಪನಿಗಳಿಗೂ ಕೂಡ ದರ ಏರಿಕೆಯನ್ನ ಮಾಡದೆ ಬೇರೆ ಯಾವ